ಕಾರಣಕ್ಕೋಸ್ಕರವಾಗಿ ಇವತ್ತು ನಾಡಿನಾದ್ಯಂತ ಕೆಲವು ಸಂದರ್ಭದಲ್ಲಿ ಗೊಂದಲಗಳು ಬರೋದು ಸಹಜ. ಎಲ್ಲ ಮಟ್ಟಮಾನಗಳಲ್ಲಿ ಗೊಂದಲ ಇದ್ದಿದ್ದೇ. ಗೊಂದಲಗಳು ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು ಇದೇ ಇರ್ತಕ್ಕಂಥ ಮಟ್ಟಗಳೇ ದೇಶದಲ್ಲಿಲ್ಲ, ಇರುವಂಥದ್ದು ಸಹಜ. ಎಷ್ಟೇ ಭಿನ್ನಾಭಿಪ್ರಾಯಗಳು ಬಂದರೂ, ಎಷ್ಟೇ ನೋವುಗಳು ಬಂದರೂ, ಎಷ್ಟೇ ಅಭಿಮಾನಗಳಾದರೂ, ಏನೇ ಇದ್ದರೂ ಸಹ ಅದನ್ನು ಇದುವರೆಗೂ ಸಹಿಸ್ಕೊಂಡ್ಬಂದಿದೆ. ಇದುವರೆಗೂ 4 ವರ್ಷಗಳ ನಿರಂತರ ಹೋರಾಟದಲ್ಲಿ ಎಷ್ಟೇ ನೋವಾಗಿದೆ, ಎಷ್ಟೇ ಷಡ್ಯಂತ್ರ ಆಗಿದೆ, ಎಷ್ಟೇ ತೊಂದರೆ ಆಗಿದೆ, ಅದೆಲ್ಲವನ್ನ ಸಹಿಸ್ಕೊಂತ ಬಂದಿದೆ. ಮುಂದೂ ಸಹ ಸಹಿಸುವಂಥ ಶಕ್ತಿಯನ್ನು ಭಗವಂತ ಬಸವಣ್ಣನಿಗೆ ಕೊಡ್ತಾರೆ. ಬಸವಣ್ಣವರು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಜಂಗಮ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಭಕ್ತರ ಹೃದಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಭಕ್ತರ ಸೇವೆ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ. ಯಾವುದೇ ರೀತಿಯಾಗಿರ್ತಕ್ಕಂಥ 4 ಗೋಡೆಯ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಜೀವನ ಮಾಡಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅಂದು 12ನೇ ಶತಮಾನದಲ್ಲಿ ಕೂಡಲ ಸಂಗಮ ವಿಶ್ವಗುರು ಬಸವಣ್ಣನವರಿಗೆ ಪ್ರಾರಂಭವಾಗಿತ್ತು. ಅವರ ಅಂತಿಮ ದಿನಗಳನ್ನು ಕೂಡಲ ಸಂಗಮದಲ್ಲೇ ಕಳೆದರು. ಇವತ್ತು ಅಸಂಘಟಿತವಾಗಿರ್ತಕ್ಕಂಥ ಪಂಚಮಸಾಲಿ ಸಮಾಜಕ್ಕೆ ನಮ್ಮ ಕೂಡಲ ಸಂಗಮದ ನಮ್ಮ ಪ್ರಥಮ ಪೀಠವೇ ಇವತ್ತು ಸಂಘಟನೆಗೆ ಆರಂಭವಾಯಿತು. ಹಾಗಾಗಿ ನಾನು ಸಮಾಜಕ್ಕೋಸ್ಕರವಾಗಿ ಅಂದು ಬಸವಣ್ಣವರು ಹೇಗೆ ತನ್ನ ಅಂತಿಮ ದಿನ ಕಳೆದರು, ನನ್ನ ಸಮಾಜಕ್ಕೋಸ್ಕರ ಅಂತಹ ಸಂದರ್ಭ ಬಂದರೂ ಸಹ ಎಲ್ಲದಕ್ಕೂ ನಾನು ಸಿದ್ಧವಾಗುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಗಾಗಿ ಸಮಾಜದ ಹಿತಾಸಕ್ತಿ ಮುಖ್ಯ ಹೊರತು ಯಾವುದೇ ಸಂಘಟನೆಗಳ ಹೆಸರಲ್ಲಿ ಗೊಂದಲ ಮೂಡಿಸುವಂತಹ ವ್ಯಕ್ತಿಗಳು ಯಾವ ಕಾರಣಕ್ಕೂ ನನಗೆ ಮುಖ್ಯ ಆಗಲ್ಲ. ಯಾರ್ಯಾರು ಇವತ್ತು ನನಗೆ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ, ನಾನು ಎಲ್ಲವನ್ನು ಸಹಿಸ್ಕೊಂಡಿದ್ದೀನಿ. ಅವ್ರು ಯಾರೂ ಬೇರೆ ಅಲ್ಲ, ನಮ್ಮವರೇ. ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿನೋ ಟೀಕೆಗಳು ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡುವಂಥ ಕೆಲಸವನ್ನು ಬಸವಣ್ಣ ಕೊಟ್ಟೇ ಕೊಡ್ತಾನೆ. ಮತ್ತು ಅವರೆಲ್ಲ ನಮ್ಮ ಜೊತೆಗೆ ಬಂದೇ ಬರ್ತಾರೆ. ಎಲ್ಲ ಉದ್ದೇಶ ಇಟ್ಕೊಂಡು ಇನ್ನೂ ಹೆಚ್ಚಿನ ಅಭಿಪ್ರಾಯಗಳನ್ನು ಸಂಘಟನೆ ಮಾಡಲಿಕ್ಕೆ, ಇನ್ನು ಮುಂದಿನ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನೋ ಉದ್ದೇಶಕ್ಕೆ, ಇನ್ನಷ್ಟು ಸಮಾಜವನ್ನು ಕಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಗೊಂದಲಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು, ನೊಂದಂಥ ನಮ್ಮ ಭಕ್ತರಿಗೆ ಸಾಂತ್ವನ ಹೇಳ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಏಪ್ರಿಲ್ 20ನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ 3 ಗಂಟೆಗೆ ರಾಜ್ಯ ಮಟ್ಟದ ಪಂಚಮಸಾಲಿ ನಮ್ಮ ಉಪನಾಮಗಳಾಗಿರ್ತಕ್ಕಂಥ ಕಲಬುರಗಿ ಭಾಗದ ದೀಕ್ಷಾ ಲಿಂಗಾಯತರು, ಮೈಸೂರು ಪ್ರಾಂತದ ಲಿಂಗಾಯತ ಗೌಡರು, ಮಲೆನಾಡು ಪ್ರಾಂತದ ಮಲೆಗೌಡರು, ಈ ಎಲ್ಲ ಸಮಾಜಗಳ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಇದು ನನ್ನ ಆಮಂತ್ರಣ ಅಂತ ನೀವು ಯಾರು ಸಹ ಭಾವಿಸ್ಕೊಳ್ಬಾರ್ದು. ಇದು ಸಮಾಜದ ಮುಂದಿನ ಸಂಘಟನೆಗಾಗಿ, ಮುಂದಿನ 2A ಮೀಸಲಾತಿಯನ್ನು ಹೆಂಗೆ ನಾವು ಪಡ್ಕೊಳ್ಬೇಕು, ಈ ಗೊಂದಲವನ್ನು ಸರಿಪಡಿಸಿಕೊಂಡು ಹೆಂಗೆ ನಾವು ಮುನ್ನುಗ್ಗಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡ್ಕೊಂಬಿಟ್ಟು ಸಮಾಜದ ಉನ್ನತ ವ್ಯಕ್ತಿವರೆಗೂ, ಗ್ರಾಮ ಪಂಚಾಯಿತಿ ಸದಸ್ಯ ಹಿಡ್ಕೊಂಬಿಟ್ಟು ಸಮಾಜ ಶಾಸಕ ಸಂಸದವರೆಗೂ ನೀವೆಲ್ಲರೂ ಸಹ ಅವತ್ತಿನ ಸಭೆಗೆ ತಪ್ಪದೆ ಬರಬೇಕು. ನಿಮ್ಮ ಸಲಹೆಗಳನ್ನು, ನಿಮ್ಮ ಸೂಚನೆಗಳನ್ನು ಕೊಟ್ಟು ಮುಂದೆ ಸಮಾಜವನ್ನು ಹೆಂಗೆ ಕಟ್ಟಬೇಕನ್ನೋದ್ರ ಬಗ್ಗೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಆ ಕಾರಣಕ್ಕೋಸ್ಕರವಾಗಿಯೇ ಇಷ್ಟೆಲ್ಲ ಗೊಂದಲ ಆದರೂ ನನ್ನ ಮಾಧ್ಯಮದ ಜೊತೆ ನಾನು ಚರ್ಚೆ ಮಾಡಿದ್ದಿಲ್ಲ. ಯಾಕೆಂದರೆ ನನ್ನ ಉದ್ದೇಶ ಸ್ಪಷ್ಟ ಇದೆ, ಸಮಾಜಕ್ಕೊಂದು ಗುರಿ ಇದೆ. ಆ ಋಣ ತೀರಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ ಹೊರತು ಇಂಥ ಗೊಂದಲಗಳಿಗೆ, ಇಂತಹ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರ ಕೊಡೋದ ಪ್ರಯತ್ನವನ್ನು ನಾನು ಮಾಡೋಕ್ಕೆ ಹೋಗಲ್ಲ. ಏನೇ ಉತ್ತರಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ಸಹ 20ನೇ ತಾರೀಕು ನಡೆಯುವಂತಹ ಸಭೆಯಲ್ಲಿ ಮುಕ್ತವಾಗಿ ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ.